ಸಚಿವಗಿರಿಯ ಜೊತೆಗೆ ಮತ್ತೆರಡು ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗುತ್ತಾ? ಇನ್ನೂ 2 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದಕ್ಕೆ ಡಿಕೆಶಿ ಒಲವು ತೋರ್ತಾ ಇದ್ದಾರೆ. ಲಿಂಗಾಯತ ಮತ್ತು ಎಸ್ಟಿ ನಾಯಕನಿಗೆ ಡಿಸಿಎಂ ಸ್ಥಾನ. ಈಗಾಗಲೇ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಸ್ಥಾನ ಅಲಂಕರಿಸಿದ್ದಾರೆ. ಆದರೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಇನ್ನೂ 2 ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡುವಂತ ಒಲವು ಡಿಕೆ ಶಿವಕುಮಾರ್ ಅವರದ್ದು. ಯಾರಿಗೆ ಅವಕಾಶ? ಜಾತಿವಾರು ಸಮುದಾಯವಾರು ಗಮನಿಸ್ತಾ ಹೋದಾಗ ಲಿಂಗಾಯತ ಮತ್ತು ಎಸ್ಟಿ ನಾಯಕನಿಗೆ ಡಿಸಿಎಂ ಸ್ಥಾನ ಕೊಡುವಂತಹ ಒಂದು ಚರ್ಚೆ ನಡೆದಿದೆ. ಮುಂದಿನ ಚುನಾವಣೆಯನ್ನ ಗಮನದ Hotel Management with AI. Join IIHM, International Institute of Hotel Management. ಇಟ್ಕೊಂಡು ಈ ಸೂತ್ರವನ್ನ ಹೆಣೆಯಲಾಗ್ತಾ ಇದೆ. ಹಾಗಿದ್ರೆ 20 ಸಚಿವ ಸ್ಥಾನ, 2 ಡಿಸಿಎಂ ಹುದ್ದೆ ಸೃಷ್ಟಿಯಾಗತ್ತಾ? ಇನ್ನು ಇವತ್ತೆಲ್ಲವೂ ಕೂಡ ಫೈನಲ್ ಆಗಿ ಪಟ್ಟಿ ಪ್ರಕಟ ಆದರೆ ನಾಳೆಗೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ. ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ. ಈಗಾಗಲೇ ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕ ಮಾಹಿತಿ ಕೂಡ ರವಾನೆಯಾಗಿದೆ. ಪ್ರಮಾಣ ವಚನಕ್ಕೆ ರಾಜ್ಯ ಸರ್ಕಾರ ಅನೌಪಚಾರಿಕ ತಯಾರಿ ಕೂಡ ನಡೆಸಿದೆ. ಇನ್ನು ರಾಹುಲ್ ಜೊತೆ ಚರ್ಚೆ ಬಾಕಿ ಇದೆ. ಅಲ್ಲಿ ಪಟ್ಟಿ ಪ್ರಕಟ ಆಗಬೇಕು. ಅದಾದ್ರೆ ನಾಳೆಯ ಪ್ರಮಾಣ ವಚನ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈ ಸಂಪುಟ ಸರ್ಕಸ್ಗೆ ಇವತ್ತೇ ತೆರೆ ಬೀಳುತ್ತಾ? ಪಟ್ಟಿ ಪ್ರಕಟ ಆಗುತ್ತಾ? ನಾಳೆನೇ ಪ್ರಮಾಣ ವಚನನ? ಏನ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಏನ್ ಲೆಕ್ಕಾಚಾರ ಅಂತ? ಪ್ರತಿಮಾ, ಬಹುತೇಕ ಇವತ್ತೇ ಎಲ್ಲ ಪಟ್ಟಿ ತಯಾರಿಕೆ ಅಂತ್ಯ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಕಳೆದ ಹಲವಾರು ದಿನಗಳಿಂದ ಸಾಕಷ್ಟು ಎಕ್ಸಸೈಸ್ಗಳನ್ನು ಹೈಕಮಾಂಡ್ ನಾಯಕರು ಕೂಡ ಮಾಡ್ತಿದ್ದಾರೆ. ಇವತ್ತಿನ ಸಭೆಗಳ ಬಗ್ಗೆ ಹೇಳೋದಾದರೆ, ನಿನ್ನೆ ಎಲ್ಲ ನಾಯಕರ ಜೊತೆಗೆ 1-to-1 ಸಭೆಯನ್ನು ಮಾಡಲಾಗಿದೆ. ಪ್ರತ್ಯೇಕವಾಗಿ ಎಲ್ಲ ನಾಯಕರನ್ನ ಕರೆದು ಮಾತನಾಡಿಸಿ ಅವರವರ ಪಟ್ಟಿಲಿರುವಂಥ ಹೆಸರುಗಳ ಬಗ್ಗೆ ಒಂದು ಕನ್ಫರ್ಮೇಷನ್ಸನ್ನು ಅಥವಾ ಕ್ರಾಸ್ ಚೆಕ್ಕನ್ನು ಅಥವಾ ಅವರನ್ನು ಸಂಪುಟದ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 20 ಸ್ಥಾನಗಳ ಪೈಕಿ 14 ಹೆಸರುಗಳನ್ನಿದೆ. 14 ಸಚಿವರ ಹೆಸರುಗಳನ್ನ ಬಹುತೇಕ ಅಂತಿಮ ಮಾಡಲಾಗಿದೆ. ಅಂದ್ರೆ ಅದಕ್ಕೆ ಕನ್ಸೆನ್ಸಸ್ ಸಿಕ್ಕಿದೆ. 14 ಜನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಬಗ್ಗೆ ಕನ್ಸೆನ್ಸಸ್ ಸಿಕ್ಕಿದೆ. ಉಳಿದ 6 ಜನ ಏನಿದೆ ಅಥವಾ 6 ಹೆಸರುಗಳೇನಿದೆ ಅದರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಬೇಕಾಗಿದೆ. ಯಾಕೆಂದ್ರೆ ಒಂದು ಜಾತಿ ಸಮೀಕರಣ, ಹಿರಿಯರು ಮತ್ತು ಕಿರಿಯರು ಹೊಸ ಮುಖ ಅನ್ನುವಂಥದ್ದು, ಜೊತೆಗೆ ಮತ್ತೆ ರಿಪೀಟ್ ಆಗ್ತಾ ಇದೆ ಅನ್ನುವಂಥ ಆರೋಪ, ಇದೆಲ್ಲವನ್ನೂ ಕೂಡ ಯಾವ ರೀತಿ ಸಚಿವ ಸ್ಥಾನದ ಪಟ್ಟಿ ತಯಾರಿಕೆ ಮಾಡೋದ್ರಲ್ಲಿ ಈ 6 ಹೆಸರುಗಳನ್ನ ಹೇಗೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಅದನ್ನು ನೇರವಾಗಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಚರ್ಚೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆದರೆ ಇವತ್ತು ಮಧ್ಯಾಹ್ನ 2:30 ನಂತರ ಅಥವಾ 4:15 ನಂತರ ರಾಹುಲ್ ಗಾಂಧಿ ಅವರ ಜೊತೆಗೆ ರಾಜ್ಯದ ಎಲ್ಲ ನಾಯಕರು, ಅಂದರೆ ಡಿ.ಕೆ. ಶಿವಕುಮಾರ್ ಇರ್ಬೋದು, ಅದೇ ರೀತಿ ಸಿದ್ದರಾಮಯ್ಯನವರು ಇರ್ಬೋದು, ಹರಿಪ್ರಸಾದ್, ಈ ಎಲ್ಲ ನಾಯಕರು ಕೂತು ಒಟ್ಟಾಗಿ ಚರ್ಚೆ ಮಾಡಿ ಒಂದು ಅಂತಿಮ ಹಂತದ ಪಟ್ಟಿಯನ್ನು, ಕೊನೆ ಹಂತದ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಅದಾದ ಬಳಿಕ ಈಗ ರಾಜಭವನಕ್ಕೂ ಕೂಡ ಮೌಖಿಕವಾಗಿ ಸೂಚನೆ ಕೊಡಲಾಗಿದೆ, ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ. ಎಲ್ಲವೂ ಅಂದ್ಕೊಂಡಂತೆ ಆದರೆ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಕಮ್ಯುನಿಕೇಟ್ ಆಗಿಲ್ಲ ರಾಜ್ಯಪಾಲಕ್ಕೆ. ಅಂದರೆ ಲಿಖಿತ ರೂಪದಲ್ಲಿ ಕಮ್ಯುನಿಕೇಟ್ ಆಗಿಲ್ಲ, ಬದಲಾಗಿ ಮೌಖಿಕವಾಗಿ ಮುಖ್ಯಮಂತ್ರಿ ಕಚೇರಿ ಮತ್ತು ರಾಜ್ಯಪಾಲರ ಕಚೇರಿ ಒಂದು ಹಂತದಲ್ಲಿ ಸಂಪರ್ಕದಲ್ಲಿದೆ. ಇನ್ನು ರಾಹುಲ್ ಗಾಂಧಿ ಅವರ ಬಗ್ಗೆ ಹೇಳೋದಾದ್ರೆ, ರಾಹುಲ್ ಗಾಂಧಿ ಅವರ ಭಾಷಣ ಕೂಡ ಇದೆ. ಇವತ್ತು ವಿಪಕ್ಷ ನಾಯಕನಾಗಿ ಆ ನೀಟ್ ಪರೀಕ್ಷೆಯ ತಿದ್ದುಪಡಿ ವಿಧೇಯಕದ ಮೇಲೆ ಅಥವಾ ಪರೀಕ್ಷಾ ತಿದ್ದುಪಡಿ ವಿಧೇಯಕದ ಮೇಲೆ ರಾಹುಲ್ ಗಾಂಧಿ ಅವರು ಇವತ್ತು ಮಾತನಾಡ್ತಾರೆ ಲೋಕಸಭೆಯಲ್ಲಿ. ಹೀಗಾಗಿ ಅವರ ಭಾಷಣದ ಬಳಿಕ ರಾಜ್ಯ ನಾಯಕರು ಚರ್ಚೆ ಆಗುತ್ತೆ. ಮೊದಲಿಗೆ 1:30 ಲಂಚ್ ಟೈಮ್ನಲ್ಲಿ ಮಾಡೋಣ ಅನ್ನುವಂಥ ಚರ್ಚೆಯನ್ನು ಮಾಡಲಾಗಿತ್ತು. ಅದಾದ ಬಳಿಕ ಅವರ ಸಮಯ ಲಭ್ಯತೆ ಅಂದರೆ ಅತ್ತ ಲೋಕಸಭೆಯಲ್ಲಿ ಕಾರ್ಯಕಲಾಪಗಳಿದ್ದರೆ ವಿವರವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಹೀಗಾಗಿ ಅವರ ಭಾಷಣದ ಬಳಿಕ 4:15 ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲೋ ಅಥವಾ 10 ಜನಪಥ್ನಲ್ಲಿ ರಾಜ್ಯ ನಾಯಕರ ಜೊತೆಗೆ ಸಭೆಯನ್ನು ನಿಗದಿಪಡಿಸಲಾಗಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಸಂಪೂರ್ಣ ಚರ್ಚೆ ಆಗುತ್ತೆ. ಇವತ್ತೇ ಪಟ್ಟಿ ಸಿದ್ಧವಾಗುತ್ತೆ. ಆದರೆ ನಾಳೆ ಅದನ್ನು ಹೊರಗಡೆ ಅಥವಾ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಪಟ್ಟಿ ತಯಾರಾಗಿದ್ದರೂ ಕೂಡ ಅದನ್ನು ಪ್ರಕಟ ಮಾಡೋದಾಗಲಿ ಅಥವಾ ಘೋಷಣೆ ಮಾಡೋದಾಗಲಿ ಸರ್ಕಾರ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.